ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್. ನನ್ನ ಇವತ್ತಿನ ರೆಸಿಪಿ ಹಾಫ್ ಬಾಯ್ಲ್ಡ್ ಎಗ್ ಆಮ್ಲೆಟ್. ಎಗ್ಗು ಯಾರಿಗೆಲ್ಲ ಇಷ್ಟ ಇಲ್ಲ ಫ್ರೆಂಡ್ಸ್, ಎಲ್ಲರಿಗೂ ಇಷ್ಟ ಆಗುವಂಥ ಎಗ್ಗು ಆಮ್ಲೆಟನ್ನು ನಾನು ಇವತ್ತು ಡಿಫ್ರೆಂಟಾಗಿ ಹಾಫ್ ಬಾಯ್ಲ್ಡ್ ಎಗ್ ಆಮ್ಲೆಟನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಹಾಫ್ ಬಾಯ್ಲ್ಡ್ ಆಲ್ಮೋಸ್ಟ್ ಯಾರಿಗೂ ಇಷ್ಟ ಆಗೋದಿಲ್ಲ ರೀ, ಬಟ್ ನಾನು ಮಾಡೋ ರೀತಿಯಿಂದ ಮಾಡಿಕೊಂಡು ತಿನ್ನಿ ಫ್ರೆಂಡ್ಸ್, ಸೂಪರ್ ಟೇಸ್ಟ್ ಆಗಿರುತ್ತೆ. ಬರೀ ಹಂಗಿದ್ರೆ ಯಾಕೆ ಲೇಟು, ನೋಡ್ಕೊಂಬರೋಣ. ನೋಡಿ, ಈಗ ನಾನು ಒಂದು ಎಗ್ಗು ಈಗ ಒಡೆದು ತೊಗೊಳ್ತಾ ಇದ್ದೀನಿ ರೀ. ಹಾಫ್ ಬಾಯ್ಲ್ಡ್ ಆಮ್ಲೆಟ್ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಹಂಚಿಗೆ ಹಾಕ್ತಾರೆ, ಬಟ್ ಇಲ್ಲ, ನಾನಿಲ್ಲೊಂದು ಬೌಲಲ್ಲಿ ತೊಗೊಂಡಾಕತ್ತೀನಿ, ತೋರಿಸ್ತೀನಿ ರೀ ಯಾಕಂತ ಹೇಳಿದ್ರೆ. ಇವಾಗ ನೋಡಿ, ಒಂದು ಹಂಚು ತೊಗೊಂಡೀನಿ, ಅದಕ್ಕೀಗ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೇನಿ ರೀ. ಎಣ್ಣೆ ಸ್ವಲ್ಪ ಕಡಿಮೆನೇ ಹಾಕ್ಕೋಬೇಕ್ರಿ, 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಇದಕ್ಕೆ ಭಾಳ ಒಟ್ಟೆ ಎಣ್ಣೆ ಹಾಕ್ಕೋಬಾರ್ದ್ರಿ, ಚಲೋ ಆಗಂಗಿಲ್ಲ, ಫುಲ್ ಆಯ್ಲಿ ಆಗಿಬಿಡ್ತೈತಿ. ಹಾಫ್ ಬಾಯ್ಲ್ಡ್ ಆಮ್ಲೆಟಿಗೆ ಯಾವಾಗಲೂ ಸ್ವಲ್ಪನೇ ಏನಂದರೆ ಎಣ್ಣೆ ಹಾಕ್ಕೋಬೇಕು. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನಾನಿವಾಗ ಎಣ್ಣೆ ಕಾದೈತೋ ಇಲ್ಲೋ ಅಂತ ಹೇಳಿ, ಹಂಚು ಕಾದೈತೋ ಇಲ್ಲೋ ಅಂತ ಹೇಳಿ ಒಂದು ಸಲ ನೋಡ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಕಾದಾದಮೇಲೆ ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಆಮ್ಲೆಟನ್ನು ಈ ಥರ ಹಾಕ್ಕೋಬೇಕು ನೋಡ್ರಿ. ಈ ಥರ ನೋಡ್ರಿ, ಆಲ್ಮೋಸ್ಟು ಭಾಳ ಜನಕ್ಕೆ ಇಷ್ಟ ಆಗಲ್ಲ ಅನ್ಕೊತೀನಿ ಈ ಥರ ಹಾಫ್ ಬಾಯ್ಲ್ಡು. ಅದಕ್ಕೋಸ್ಕರ ನಾನಿದು ಡಿಫ್ರೆಂಟ್ ವೇ ಒಳಗೆ ಮಾಡಿ ತೋರ್ಸಾತೀನಿ ರೀ. ಒಂದು ಸ್ಪೂನಿಂದ ನೋಡ್ರಿ, ಇಲ್ಲೇ ಇದು ಯೆಲ್ಲೋ ಕಲರ್ ಪಾರ್ಟ್ ಇರುತ್ತಲ್ಲ ರೀ, ಸ್ವಲ್ಪ ಈ ಥರ ಒಡ್ಕೋಬೇಕು. ಒಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ಎಲ್ಲ ಕಡೆಯೂ ಸ್ಪ್ರೆಡ್ ಆಗೋ ಹಂಗೆ ಉಪ್ಪು ಸ್ಪ್ರೆಡ್ ಮಾಡ್ಕೊಳಕತ್ತೀನಿ ರೀ. ಒಂದು ಕಡೆಯೂ ಬಿಡ್ಲಾರ್ದಂಗೆ ಕೈಯಿಂದನೇ ಹಾಕ್ಕೋಬೇಕು. ಯಾಕಂದು ಇಷ್ಟ ಆಗೋದಿಲ್ಲ ಅಂತ ಹೇಳಿದ್ರೆ, ಈ ಯೆಲ್ಲೋ ಕಲರ್ ಪಾರ್ಟು ಹಸಿ ಆಗಿ ಹಂಗೆ ಉಳ್ಕೊಂಡ್ಬಿಡುತ್ತಲ್ರಿ, ಹಾಗಾಗಿ ಕೆಲವೊಬ್ಬರಿಗೆ ಈ ಥರ ಇಷ್ಟ ಆಗಲ್ಲ. ಎಲ್ಲರಿಗೂ ಅಂತಲ್ಲ ರೀ, ಕೆಲವೊಬ್ಬರಿಗೆ ಮಾತ್ರ. ಅವರು ಈ ಥರ ಮಾಡ್ಕೊಂಡು ತಿಂದರೆ ಭಾಳ ಮಸ್ತಾಗುತ್ತೆ. ಆಮೇಲೆ ಇದಕ್ಕೆ ನೆಕ್ಸ್ಟು ಖಾರದ ಪುಡಿನ ಉದುರಿಸ್ಕೋಬೇಕು. ಕೈಯಿಂದನೇ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ಕೋಬೇಕು ನೋಡ್ರಿ, ಅಂದ್ರೆ ಎಲ್ಲ ಕಡೆ ಚೆಂದಾಗಿ ಸ್ಪ್ರೆಡ್ ಆಗ್ತೈತಿ. ಮತ್ತು ಇದಕ್ಕೆ ಕಾಳು ಮೆಣಸು ಪುಡಿ ಅಂತಾರಲ್ರಿ, ಅದನ್ನು ಕೂಡ ಹಾಕ್ಕೋಬೋದು. ಬಟ್ ನಾನಿಲ್ಲೇ ಇದು ಏನಂದ್ರೆ ಖಾರದ ಪುಡಿ ಹಾಕ್ಕೊಂಡಿದ್ನಲ್ರಿ, ಹಾಗಾಗಿ ನಾನು ಅದನ್ನು ಹಾಕ್ಕೊಂಡಿಲ್ಲ. ಬೇಕಂದ್ರೆ ಅದನ್ನು ಕೂಡ ಹಾಕ್ಕೋಬೋದು. ಇವಾಗ ಇದನ್ನು ಹೊಳ್ಳಿಸಿ ಹಾಕ್ಕೊಳತ್ತೀನಿ ರೀ. ನೋಡ್ರಿ, ಈಗ ಹಾಫ್ ಬಾಯ್ಲ್ಡ್ ಅಂತ ಹೇಳಿದರೆ ಒಂದೇ ಕಡೆ ಬೇಯಿಸ್ತಾರೆ ರೀ. ಆದರೆ ಒಂದೇ ಕಡೆ ಬೇಯ್ದ್ರೆ ಕೆಲವೊಬ್ರಿಗೆ ಇಷ್ಟ ಆಗೋದೇ ಇಲ್ಲ, ನನಗೂ ಕೂಡ ಅಷ್ಟು ಇಷ್ಟ ಆಗೋದಿಲ್ಲ ರೀ. ಎರಡು ಕಡೆ ಚೆಂದಾಗಿ ಬೆಂದ್ರೆ ನನಗೆ ಎಗ್ ಆಮ್ಲೆಟ್ ಇಷ್ಟ ಆಗೋದು, ಹಾಗಾಗಿ ನಾನು ಈ ಥರ ಮಾಡ್ಕೊತೀನಿ. ಭಾಳ ಅಂದ್ರೆ ಭಾಳ ಮಸ್ತಾಗುತ್ತೆ ರೀ ಫ್ರೆಂಡ್ಸ್. ನೋಡ್ರಿ, ಬೇಕಂದ್ರೆ ಒಂದ್ಸಲ ಟ್ರೈ ಮಾಡಿ. ಈ ಥರ ನೋಡ್ರಿ, ಪ್ರೆಸ್ ಮಾಡ್ಕೊಂಡ್ರೆ ಅದು ಯೆಲ್ಲೋ ಕಲರ್ ಪಾರ್ಟ್ ಇರುತ್ತಲ್ಲ ರೀ, ಅದು ಕೂಡ ಭಾಳ ಚಲೋ ಹೊತ್ನಂಗೆ ಬೆಂತೈತಿ, ಮತ್ತು ತಿನ್ನೋಕ್ಕೂ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತೈತಿ. ಇವಾಗ ಒಂದೇ ಒಂದು ಸಲ ಇದನ್ನು ಒಂದು 2 ನಿಮಿಷ ಈ ಥರ ಹೊಳ್ಳಿಸಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಭಾಳ ಮಸ್ತಾಗುತ್ತೆ ರೀ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಯೆಲ್ಲೋ ಕಲರ್ ಪಾರ್ಟು ಬೆಂದೈತ್ರಿ, ಮತ್ತು ಭಾಳ ಅಂದ್ರೆ ಭಾಳ ಟೇಸ್ಟೂ ಆಗ್ತೈತಿ. ಈಗ ಇದನ್ನು ಬ್ಯಾಳಿ ಸಾರು ಅನ್ನ ಇರುತ್ತಲ್ರಿ, ಅದ್ರ ಜೊತೆ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ರೀ. ಭಾಳ ಅಂದ್ರೆ ಭಾಳ ಮಸ್ತಾಗುತ್ತೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಹಾಫ್ ಬಾಯ್ಲ್ಡ್ ಎಗ್ ಆಮ್ಲೆಟ್ ರೆಡಿ ಆಗೈತಿ. ನಿಮಗೆ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತೋ ಪ್ಲೀಸ್ ಇದನ್ನು ಮಾಡ್ಕೊಳ್ಳಿ, ಮತ್ತು ಹೆಂಗಾಗೈತಿ ಅಂತ ಹೇಳಿ ನನಗೆ ಕಮೆಂಟ್ಸ್ ಒಳಗೆ ಬರೋದು ತಿಳಿಸೋದನ್ನು ಮರಿಬೇಡ್ರಿ ಫ್ರೆಂಡ್ಸ್. ಮತ್ತು ನನ್ನ ಚಾನಲ್ಗೆ ಪ್ಲೀಸ್ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ. ನನ್ನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಕಮೆಂಟ್ ಮಾಡಿರಿ, ಲೈಕ್ ಕೊಡ್ರಿ, ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ವಾವ್, ಸೂಪರ್ ಟೇಸ್ಟ್ ಆಗಿದೆ. ನೀವು ಟ್ರೈ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.